ಸ್ವಾಮೀಜಿಯವರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಪ್ರಾರ್ಥನೆ ಶ್ರೀಮತಿ ಮಧುರಾ, ಸ್ವಾತಿ ಮತ್ತು ಶ್ರುತಿ ಇವರಿಂದ. सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा. हरिनारायण 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 एनु मनवे. हरिनारायण 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 एनु मनवे. ನಾರಾಯಣನೆಂಬ ನಾಮದ ಬೀಜವ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ನಾರದ ಬಿತ್ತಿದ ಧರೆಯೊಳಗೆ. ಹರಿನಾರಾಯಣ 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 ಎನು ಮನವೇ. ವಿಜಯನ ಸತಿಯಿಂದ ಫಲವಾಯಿತು ಅದು ಗಜರಾಜನಿಂದ ದೋರೆ ಹಣ್ಣಾಯ್ತು. ವಿಜಯನ ಸತಿಯಿಂದ ಫಲವಾಯ್ತು ಅದು ಗಜರಾಜನಿಂದ ದೋರೆ ಹಣ್ಣಾಯ್ತು. ನಿಜ ಶುಕ ಮುನಿಯಿಂದ ಫಲಪಕ್ವವಾಯಿತು. ನಿಜ ಶುಕ ಮುನಿಯಿಂದ ಫಲಾನುಂಡು ಫಲ ಸವಿದ. ಹರಿನಾರಾಯಣ 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 ಎನು ಮನವೇ. ಕಾಮಿತ ನಾಮವ ಪ್ರೇಮದಿ ನೆನೆದು ಸುಖಿಯಾಗು ಮನವೇ. ಹರಿನಾರಾಯಣ 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 ಎನು ಮನವೇ. ನಾರಾಯಣನೆಂಬ ನಾಮದ ಬೀಜವ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೇ ಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುರಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಮೊದಲಾಗಿ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತೇನೆ. ಅಲ್ಲದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಸಕರಾದಂತಹ ಗೋಪಾಲ ಭಂಡಾರಿಯವರೇ, ಭಾಗವತರಾದಂತಹ ಶ್ರೀಧರ ಹೆಬ್ಬಾರ್ರೆ, ಇನ್ನು ರಘುರಾಮ ಸೋಮಯಾಜ್ರೆ, ಭಾಸ್ಕರ ಜೋಯಿಸ್ರೆ, ಅಲ್ಲದೆ ಹೆಬ್ರಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಜಯಕರ ಪೂಜಾರಿಯವರೇ, ಎಲ್ಲರಿಗೂ ಸ್ಮರಿಸಿ ವಾಗ್ವ್ಯಾಪಾರದಲ್ಲಿ ತೊಡಗ್ತೇನೆ. ಇಲ್ಲಿ ಮೊದಲಿಂದಲೂ ಸಹ ಯಕ್ಷಗಾನ ಸಂಘವನ್ನು ಉದ್ಘಾಟನೆ ಮಾಡಬೇಕು, ಈ ನಮ್ಮ ದೇವರ ಹೆಸರಲ್ಲಿ ಕೆಲವು ಕಡೆಗಳಲ್ಲಿ ಆ ಸಂಘದಿಂದ ಸೇವೆಗಳನ್ನೆಲ್ಲ ಸಲ್ಲಿಸಬೇಕು ಅಂತೇಳಿ ಭಾರಿ ಆಸೆ ಇತ್ತು. ಅದಕ್ಕೆ ಏನು ಒಬ್ಬರು ಶ್ರೇಷ್ಠ ವ್ಯಕ್ತಿಯಿಂದ ಅದು ಪ್ರಾರಂಭ ಆದರೆ ಆ ಸಂಘ ಬಹುಕಾಲ ಉಳಿಲಿಕ್ಕೆ ಸಾಧ್ಯ ಅಂತೇಳಿ ಮನಸ್ಸಿನಲ್ಲಿ ಎಣಿಸಿ ಸುಬ್ರಹ್ಮಣ್ಯ ಸ್ವಾಮಿಗಳಿಂದ ಮೂಲಕವೇ ಇದನ್ನು ಉದ್ಘಾಟನೆ ಮಾಡಬೇಕಂತೇಳಿ ಸಂಕಲ್ಪ ಮಾಡಿದಂತೆ ಈವರೆಗೆ ಕೆಲಸ ಎಲ್ಲ ದೇವತಾನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯಿತು. ಸುಬ್ರಹ್ಮಣ್ಯ ಸ್ವಾಮಿಗಳಿಂದ ಹಚ್ಚಲ್ಪಟ್ಟಂತಹ ಜ್ಯೋತಿ ಇವತ್ತು ದೇವರೆಲ್ಲೂ ಉರಿತಾ ಉಂಟು. ಅದಕ್ಕೆ ನಾವೆಲ್ಲರೂ ಸಹ ಊರಿನವರು ಸೇರಿ ಇನ್ನು ಎಣ್ಣೆ ಹಾಕಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರವರು ಊರಿಗೆ ನನ್ನೆಯ ಸ್ವಾಗತವನ್ನು ಹಾರೈಸ್ತೇನೆ. ಇನ್ನು ನಮ್ಮನ್ನು ತಯಾರು ಮಾಡಿದವರು ನಾವು ಏನು ಕೇಳಿದ್ರೆ ಮಂಗನ ಹಾಗೆ ಇವತ್ತು ಆಗೋದು ಸಹ ಮಂಗಂದೇ ಆಟ.
ಮೈಯಿಂದ ದ್ವಿಧ ಕಾಳಗ ಅಂತೇಳಿ ಅದು ಮಂಗಗಳದ್ದೇ ಪ್ರಸಂಗ. ನಮ್ಮಂತಹ ಮಂಗ ಬುದ್ಧಿಯವರು ಸಹ ಸರಿಯಾಗಿ ತರಬೇತಿ ಕೊಟ್ಟಂಥವರು ಭಾಗವತರಾದಂತಹ ಶ್ರೀಧರ ಹೆಬ್ಬಾರರು ಅವರು ಇಂದು ಸಭೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮದೇನಿದ್ರೂ ಸಹ ಅದು ಮುಂದಿದು ಕಸರತ್ತಷ್ಟೇ. ಹಿಂದೇನಿದ್ರೂ ಸಹ ಅವರು ಏನು ತರಬೇತಿ ಕೊಟ್ಟಾಗ ನಾವು ಮಾಡೋದು. ಅವರದ್ದು ಸಹಕಾರ ಇಲ್ಲದೆ ಇದ್ದರೂ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಅವರು ಆಗಮಿಸಿದ್ದಾರೆ. ಶ್ರೀಧರ ಹೆಬ್ಬಾರರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಹಾರೈಸ್ತೇನೆ. ಇನ್ನು ಅಷ್ಟು ಒಂದು ವಿಶ್ವಾಸಪೂರ್ವಕವಾದಂತಹ ನಮಗೂ ನಿಮಗೂ ಎಲ್ಲರಿಗೂ ಮೆಚ್ಚಿನ ಶಾಸಕರು. ಅವರು ಬಹಳ ವಿಶ್ವಾಸದಿಂದ ಅವರಿಗೆ 108 ತಾಪತ್ರಯ ಅದನ್ನೆಲ್ಲ ಬದಿಗೊತ್ತಿ ನಮ್ಮ ಈ ಸಂಘದ ಉದ್ಘಾಟನೆ ನೋಡಬೇಕು, ಸ್ವಾಮೀಜಿ ಮನೆಯಲ್ಲಿ ಒಂದು ಆಟದ ಸಂಘ ಹೇಗಾಗ್ತದೆ ಅಂಥೇಳಿ ಒಂದು ವಿಶ್ವಾಸಪೂರ್ವಕವಾಗಿ ಆಗಮಿಸಿದ್ದಾರೆ. ಅವರಿಗೆ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮಹೇಂದ್ರ ಸಮಾಜಿಯವರಿಗೆ ವಂದನೆಗಳು. ಈಗ ಆಗಮಿಸಿದ ಗಣ್ಯರಿಗೆ ಗೌರವ ಪ್ರದಾನ. ಹಾಗೆ ಇವತ್ತಿನ ಈ ಸಭೆಗೆ ಸುಂದರ ಹೆಗಡೆ ಅವರಿಂದ ಗೌರವ ಪ್ರದಾನ. ಸ್ವಾಮೀಜಿ ಅವರಿಂದ ಆಶೀರ್ವಚನ ವಾಚನ. ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾತ್ ಯಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಈ ಸನ್ನಿಧಿ ಶ್ರೀ ಧೂಮಾವತಿಯ ಸನ್ನಿಧಿ ಅತ್ಯಂತ ಕಾರಣಿಕವಾಗಿರತಕ್ಕಂತಹ ಒಂದು ಸನ್ನಿಧಿ ಎಂಬುದಾಗಿ ನಮಗೆ ತಿಳಿದಿದೆ. ಬಹಳಷ್ಟು ವರ್ಷಗಳ ಹಿಂದೆನೂ ಕೂಡ ಈ ಗ್ರಾಮದ ನೇರ ಸಂದರ್ಶನವಾಗದೇ ಇದ್ದರೂ ಕೂಡ ಇಲ್ಲಿಯ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಇದ್ವು. ವಿಶೇಷವಾಗಿ ರಮೇಶ ಸೋಮಯಾಜಿಯವರು ನಮ್ಮ ಆಶ್ರಮ ಪೂರ್ವಕ್ಕಿಂತಲೂ ಕೂಡ ನಮಗೆ ತುಂಬ ಪರಿಚಿತರು. ನಮ್ಮ ಊರ ಕಡೆಯೂ ಕೂಡ ಅವರು ಬರ್ತಾ ಇದ್ದರು. ಹಾಗಾಗಿ ನಮ್ಮ ಸೋಮಯಾಜಿಗಳು ಅಂದರೆ ಬಚ್ಚಪ್ಪ ಸೋಮಯಾಜಿಗಳು ಅಂತ ಆ ಕಾರಣದಿಂದಲೂ ಕೂಡ ಬಚ್ಚಪ್ಪು ಎಂಬುದು ನಮಗೆ ಪರಿಚಿತ. ಈ ಕ್ಷೇತ್ರ ಮೇಲ್ಜಡ್ಡು ಕ್ಷೇತ್ರ ಅಂತ ಪ್ರಸಿದ್ಧವಾಗಿರತಕ್ಕಂಥ ಒಂದು ಕ್ಷೇತ್ರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಪರಶುರಾಮ ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನ ಮತ್ತು ದೈವಸ್ಥಾನಗಳು ಮತ್ತು ನಾಗಬನಗಳಿಗೆ ತುಂಬ ಮಹತ್ವವನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಯಾಕೆಂದರೆ ಸಾಕ್ಷಾತ್ತಾಗಿರತಕ್ಕಂತಹ ಕಾರಣಿಕಗಳು ಅಥವಾ ದೈವದ ಶಕ್ತಿಗಳು ನಮಗೆ ಗೋಚರವಾಗ್ತವೆ. ಈ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಎಂಬುದು ಅಥವಾ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮ ಕ್ಷೇತ್ರ ಅತ್ಯಂತ ಜಾಗೃತವಾಗಿರತಕ್ಕಂತಹ ಒಂದು ಸ್ಪಂದನ ಶಕ್ತಿ ಇರತಕ್ಕಂತಹ ಒಂದು ಕ್ಷೇತ್ರ. ವಿಶೇಷವಾಗಿ ಅತೀಂದ್ರಿಯವಾಗಿರತಕ್ಕಂತಹ ಒಂದು ಶಕ್ತಿಗಳು ಇಲ್ಲಿ ದಿನನಿತ್ಯದ ಅನುಭವಕ್ಕೆ ಬರುವಂತಹ ಒಂದು ಗೋಚರವಾದ ಶಕ್ತಿಗಳು. ಹಾಗಾಗಿ ಈ ದಕ್ಷಿಣ ಕನ್ನಡ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಹೀಗೆ ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಆಶಯದ ಪರವಾಗಿ ಹೋರಾಟ ನಡೆಸಬೇಕಾಗಿರತಕ್ಕಂಥ ಪ್ರಸಂಗ ಬಂದಿದೆ. ವಿಶೇಷವಾಗಿ MRPL ಮತ್ತು SEZ MSEZ ಅಂದರೆ ವಿಶೇಷ ಆರ್ಥಿಕ ವಲಯಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಎಕರೆ ಭೂಮಿಗಳನ್ನು ಇವತ್ತು ಕಬಳಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಅನೇಕ ಸಾವಿರಾರು ವರ್ಷ ಪ್ರಾಚೀನವಾಗಿರತಕ್ಕಂಥ ದೈವಸ್ಥಾನಗಳು ಮತ್ತು ನಾಗಬನಗಳನ್ನು ಅವರು ಕೆಡವುತ್ತಾ ಇದ್ದಾರೆ. ಪ್ರಾಯಃ ಅನುಭವ ಪ್ರಕಾರ ಅವರಿಗೆ ಯಾರಿಗೂ ಇಷ್ಟವರೆಗೆ ಕ್ಷೇಮ ಆದದ್ದು ಇಲ್ಲ.
ಯಾರ್ಯಾರೋ ಕೆಲಸ ಮಾಡಿದ್ರೆ ಅವರು ಎಲ್ಲೆಲ್ಲಿಗೂ ಹೋಗಿದ್ದಾರೆ ಇವಾಗ. MRPL ತುಂಬ ಒಂದು ವಿಶಿಷ್ಟವಾದ ಅನೇಕ ನಾಗಬನಗಳಿದ್ವು ವ್ಯಾಪ್ತಿಯಲ್ಲಿ. ಹಾಗಾಗಿ ಅವರು ಉದ್ಯಮ ಶುರು ಮಾಡಿದಾಗ ತುಂಬ ಹಾವುಗಳು ಬರ್ತಾ ಇದ್ವು. ಮತ್ತೆ ಅದನ್ನು ಯಾರು ಆಯೋಜನೆ ಮಾಡಿದ್ರು ಅವರು ಕ್ಯಾನ್ಸರ್ನಿಂದ ಸತ್ತೋದ್ರು. ಇನ್ನೊಬ್ಬ ಆದಿತ್ಯ ಬಿರ್ಲಾ ಕಂಪನಿಯ ಒಬ್ಬ ಮಹನೀಯವಾದ ವ್ಯಕ್ತಿ, ಅವನಿಗೆ ತುಂಬ ದೊಡ್ಡ ಕಾಯಿಲೆ ಬಂತು. ಕೊನೆಗೆ ಒಂದು ದಿವಸ ನಮ್ಮನ್ನು ಕರೆಸಿದ್ರು. ಅಲ್ಲಿ ನಾಗದೇವತಾ ಪ್ರತಿಷ್ಠೆ ಮಾಡಿ ಪ್ರಸನ್ನ ಪೂಜೆ ಅದೆಲ್ಲ ಮಾಡಿಬಿಟ್ಟು ಒಂದು ಬೇರೆ ಬೇರೆ ನಾಗದೇವರಿಗೆ ಪ್ರಾಯಶ್ಚಿತ್ತ ಮಾಡಿಸಿದ್ರು. ಆ ಕಾರಣದಿಂದ ಆವತ್ತಿನಿಂದ ನಾಗ ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತ ಹೇಳೋದು ಸತ್ಯ. ಆದರೂ ಕೂಡ ಆ ಕಂಪನಿ ಕೊನೆಗೂ ಅವರಿಗೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಪಂದನ ಶಕ್ತಿ ಅತ್ಯಂತ ಮೃದುವಾದ ಸ್ಪಂದನ ಶಕ್ತಿ. ಗರಿಷ್ಠ ಪ್ರಮಾಣದ ಪರಿಸರ ಹಾನಿಕಾರಕವಾದ ಮತ್ತು ಭೂಮಿಯ ಸ್ಪಂದನ ಶಕ್ತಿಯನ್ನು ಹಾನಿಗೊಳಿಸುವಂತಹ ಏನಾದರೂ ಉದ್ಯಮಗಳು ಬಂದರೆ ಪ್ರಾಯ ಈ ಜಿಲ್ಲೆಯಲ್ಲಿ ಅವುಗಳು ಅಷ್ಟು ಬಹಳ ಕಾಲ ಉಳಿಯುವುದು ಕಷ್ಟ. ಇಂತಹ ಒಂದು ಪರಶುರಾಮ ಕ್ಷೇತ್ರ ಅತ್ಯಂತ ವಿಶಿಷ್ಟವಾದ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ನಾವೆಲ್ಲ ನಮ್ಮ ಹಿರಿಯರಿಂದ ನಮ್ದಿರತಕ್ಕಂತಹ ಶಕ್ತಿಗಳನ್ನು, ಜಾಗೃತ ಶಕ್ತಿಗಳನ್ನು ನಾವು ಉಳಿಸಿಕೊಂಡಿದ್ದೇವೆ, ಉಳಿಸ್ಕೊಳ್ತಾ ಇದ್ದೇವೆ, ಇನ್ನು ಮುಂದೆ ಉಳಿಸ್ಕೊಳ್ಬೇಕಾಗಿದೆ. ಅಂತಹ ದೈವ ಮತ್ತು ದೇವಸ್ಥಾನ ಊರಿಗೊಂದು ಬೇಕು. ಹಾಗೆ ದೇವಸ್ಥಾನವೂ ಕೂಡ ಬೇಕು, ನಾಗಬನವೂ ಬೇಕು. ಯಾವುದನ್ನು ಕೂಡ ನಾವು ಬಿಡುವ ಹಾಗಿಲ್ಲ. ಹಾಗೆ ಧೂಮಾವತಿ ಈ ಸ್ಥಾನವೂ ಕೂಡ ಅನೇಕ ಶತಮಾನಗಳಿಂದ ನಂಬಿದ ಭಕ್ತರಿಗೆ ಬೇಕಾಗಿರತಕ್ಕಂಥ ಒಂದು ಅನುಗ್ರಹವನ್ನು ಮಾಡಿರತಕ್ಕಂತಹ ಕ್ಷೇತ್ರ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಈ ಕ್ಷೇತ್ರದ ವತಿಯಿಂದಲೂ ಕೂಡ ಒಂದು ಯಕ್ಷಗಾನ ಸಂಘವನ್ನು ಸೃಷ್ಟಿ ಮಾಡಿ ಆ ಮೂಲಕ ಇಲ್ಲಿಯ ಭಕ್ತರಿಗೆ ಧೂಮಾವತಿಯ ಸಂತೃಪ್ತಿಗೋಸ್ಕರ ಹರಕೆ ಹೊತ್ತು ಯಕ್ಷಗಾನ ಸೇವೆ ಅಥವಾ ಬಯಲಾಟ ಮಾಡಿಸುವವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿದ ಹಾಗಾಗಿದೆ. ಇವತ್ತು ಕಟೀಲು, ಧರ್ಮಸ್ಥಳ ಇಂತಹ ಅನೇಕ ಕ್ಷೇತ್ರಗಳ ವತಿಯಿಂದ ಹೊರಟಿರ್ತಕ್ಕಂತಹ ಮೇಳಗಳು ಇವತ್ತು ಜನಗಳ ಇಚ್ಛೆಯನ್ನು, ಆಶಯವನ್ನು ಪೂರೈಸುವಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹಾಗೆ ಈ ಒಂದು ಮೇಲ್ಜಡ್ಡು ಕ್ಷೇತ್ರವು ಕೂಡ ಈ ದೈವ ಸ್ಥಾನದಿಂದ, ಧೂಮಾವತಿಯ ಸನ್ನಿಧಿಯಿಂದಾಗಿ ಬಹಳಷ್ಟು ಮಂದಿ ಭಕ್ತರಿಗೆ ಒಂದು ಆಕರ್ಷಣೀಯವಾದ ಮತ್ತು ಆದರಣೀಯವಾಗಿರತಕ್ಕಂಥ ಒಂದು ಕ್ಷೇತ್ರ. ಈ ಕಾರಣದಿಂದ ಇಲ್ಲಿಯ ಭಕ್ತರಿಗೂ ಈ ದೇವಿಯ ವಿಶೇಷ ಅನುಗ್ರಹ ಪಡಲಿಕ್ಕೆ ನರ್ತನ ಸೇವೆಯು ಕೂಡ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಈ ಕಾರಣದಿಂದ ಬಂದರೂ ಕೂಡ ಎಲ್ಲ ಕಲೆಗಳಿಗೆ ತಾಯಿ ಇದು ಯಕ್ಷಗಾನ ಎಂಬ ಒಂದು ಕಲೆ. ಕಾಲವಶಾತ್ ಯಕ್ಷಗಾನ ಎಂಬ ಕಲೆಗೆ ಒಂದಷ್ಟು ಅನಾದರವು ಕೂಡ ಇವತ್ತು ಸಿಗ್ತಾ ಇದೆ. ಹಾಗಾಗಿ ಯಕ್ಷಗಾನದಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಳ್ಬೇಕು, ಅಥವಾ ಆಧುನಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ಯಕ್ಷಗಾನ ಬೇಡವೇ ಬೇಡ ಅಂತ ಹೇಳುವಂತಹದ್ದು, ಅಥವಾ ಯಕ್ಷಗಾನ ಇದ್ದರೂ ಕೂಡ ಅದನ್ನು ಸೀಮಿತ ಅವಧಿಗೆ ಮಾಡಿ 1-2 ಗಂಟೆ 3 ಗಂಟೆಗೆ ಸೀಮಿತವಾಗಿ ಮಾಡಬೇಕು ಅಂತ ಹೇಳುವಂತಹ ಒಂದು ಬೇರೆ ಬೇರೆ ವಿಧದ ಕಲ್ಪನೆಗಳು ಇದ್ದಾವೆ. ಹೀಗಾಗಿ ಈ ಕಲ್ಪನೆಯ ಚೌಕಟ್ಟನ್ನು ವಿಸ್ತಾರಗೊಳಿಸಬೇಕು, ಅದನ್ನು ಮುರಿಬೇಕು, ಈ ರೀತಿ ಬೇರೆ ಬೇರೆ ಜಿಜ್ಞಾಸೆಗಳಿದ್ದಾವೆ. ಆದರೆ ವಸ್ತುತಃ ನಮ್ಮ ಮಂದಿಯಲ್ಲಿ ಒಂದು ಅತಿಶಯವಾಗಿರ್ತಕ್ಕಂಥ ದೈವಭಕ್ತಿ ಮತ್ತು ಪ್ರಾಚೀನವಾಗಿರ್ತಕ್ಕಂಥ ಪಾರಂಪರಿಕವಾಗಿರ್ತಕ್ಕಂತಹ ಭಗವಂತನ ಪರವಾದ ಕಥೆಗಳು, ರಾಮಾಯಣ, ಮಹಾಭಾರತ, ಭಾಗವತಂತಹ ಸಾಮಾನ್ಯ ಮಂದಿಗೆ ಅರ್ಥವೇ ಆಗದಿರ್ತಕ್ಕಂಥ ಕಥೆಗಳನ್ನು ಏನು ಓದದ ಹಳ್ಳಿಯ ಅಜ್ಜಿಯಂದರು ಕೂಡ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಮರ್ಥರಾಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದೇ ಒಂದು ಕಾರಣ ಏನು ಅಂದ್ರೆ ಅದು ಯಕ್ಷಗಾನ. ಹಾಗೆ ಯಕ್ಷಗಾನ ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನಾಡಿಯಾದ ಒಂದು ಕಲೆ. ಈ ಕಲೆಯನ್ನು ನಾವು ಉಳಿಸಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒಂದು ದೊಡ್ಡ ಜವಾಬ್ದಾರಿ. ಅದು ನಮಗೆ ಅದರ ಬದ್ಧತೆ ಇದೆ. ಮುಂದಿನ ಪರಂಪರೆಗೆ ಅದನ್ನು ಪರಿಚಯಿಸಿಕೊಡ್ಬೇಕಾದ ಮತ್ತು ಪರಂಪರಾಗತವಾದ ಕಲೆಯನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಬದ್ಧತೆಯನ್ನು ನಾವೆಲ್ಲ ಒಪ್ಕೊಳ್ಬೇಕು. ಹಾಗಾಗಿ ಅನೇಕ ವಿಧವಾಗಿರ್ತಕ್ಕಂತಹ ಯಕ್ಷಗಾನ ಸಂಘಗಳು ಇವತ್ತು ಇದರ ಉಳಿವಿಗೋಸ್ಕರ, ಈ ಕಲೆಯನ್ನು ಉಳಿಸಲಿಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಾಯ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಮತ್ತು ದೊಡ್ಡ ಕ್ಷೇತ್ರದ ಹಿನ್ನೆಲೆ ಇರತಕ್ಕಂಥ ಯಕ್ಷಗಾನ, ಆ ಕ್ಷೇತ್ರದ ಹಿನ್ನೆಲೆ ಒಂದಷ್ಟು ಆರ್ಥಿಕ ಪ್ರಾಬಲ್ಯ ಉಂಟು ಮತ್ತು ಯಾವ ಕ್ಷೇತ್ರಕ್ಕೆ ಒಂದಷ್ಟು ಪರಂಪರೆಯಿಂದ ಬಂದಿರತಕ್ಕಂಥ ಪ್ರಚಯಗಳು, ಪ್ರಸಿದ್ಧಿಗಳು ಉಂಟು, ಅಂತಹ ಮೇಳಗಳು ಬದುಕುವುದು ದೊಡ್ಡ ಕಷ್ಟ ಅಲ್ಲ. ಆದರೆ ಹೊಸತಾಗಿ ನಾವು ಮೇಳವನ್ನು ಸೃಷ್ಟಿ ಮಾಡುವಾಗ
ತುಂಬ ದೊಡ್ಡ ಜವಾಬ್ದಾರಿ ನಮಗೆ ಇದೆ. ಯಾಕೆಂದರೆ ಅದಕ್ಕೆ ಕಲಾವಿದರನ್ನು ಉಳಿಸ್ಕೊಳ್ಬೇಕಂಥದ್ದು ದೊಡ್ಡ ಜವಾಬ್ದಾರಿ. ಕಲಾವಿದರಿಗೆ ಬೇರೆ ಬೇರೆ ಕಡೆ ಸಾಮಾನ್ಯವಾಗಿ ಕಲಾವಿದರು ಬೆಳೆಯದೆ ಯಕ್ಷಗಾನ ಉಳಿಸ್ಲಿಕ್ಕಾಗುದಿಲ್ಲ, ಅದನ್ನು ಬಿಡಿಸ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಇದು ಮದುವೆ ಆಗಿದೆ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡದೆ ಮದುವೆ ಆಗುದಿಲ್ಲ ಅಂತ ಹೇಳಿದಾಗೆ ಪರಿಸ್ಥಿತಿ. ಈ ಗೊಂದಲಗಳು ಇವತ್ತು ಪ್ರಸ್ತುತವಾಗಿರತಕ್ಕಂತಹ ಹೊಂದಿಸಿಕೊಂಡು ನಾವು ಮೇಳವನ್ನು ಉಳಿಸಿಕೊಳ್ಬೇಕಾಗಿದೆ. ಈ ಕಾರಣದಿಂದ ಒಂದಷ್ಟು ಜವಾಬ್ದಾರಿಯನ್ನು ಹೊತ್ತುಕೊಂಡು